ಮಾ ಬಾಲಿವುಡ್ ಇಂದ ಬಂದ ಹೊಸ ಸಿನಿಮಾ. ವಿಶಾಲ್ ಫ್ಯೂರಿ ಸಿನಿಮಾದ ನಿರ್ದೇಶಕರಾಗಿ ಹಾಗೂ ಅಜಯ್ ದೇವ್ಗನ್ ಪ್ರೊಡಕ್ಷನ್ ಹೌಸ್ ಅಲ್ಲಿ ಬಂದಂತ ಸಿನಿಮಾ. ಈ ಸಿನಿಮಾದ ಮೇನ್ ಲೀಡ್ ಆಗಿ ಕಾಜೋಲ್ ಮತ್ತೆ ರೋನಿತ್ ರಾಯ್ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾ ಚೆನ್ನಾಗಿದ್ಯಾ, ಫ್ಯಾಮಿಲಿ ನೋಡಬಹುದಾ ಅನ್ನೋ ಪ್ರಶ್ನೆಗೆ ನನಗೇನ್ ಅನಿಸ್ತು ಅಂದ್ರೆ, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನಮ್ಮ ಚಂದನವನ. ನೀವೇನಾದ್ರೂ ಟ್ರೇಲರ್ ನೋಡಿದ್ರೆ ಫ್ರಮ್ ದ ವರ್ಲ್ಡ್ ಆಫ್ ಶೈತಾನ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಜಯ್ ದೇವ್ಗನ್ ಅವರು ಈ ಅನೌನ್ಸ್ಮೆಂಟ್ ಅಥವಾ ಈ ಸ್ಟೇಟ್ಮೆಂಟ್ ಇಂದ ಒಂದು ಹಾರರ್ ಯೂನಿವರ್ಸ್ ಏನಾರ ಮಾಡ್ತಾರಾ ಅನ್ನೋದೇ ಒಂದು ಕ್ವೆಶ್ಚನ್ ಮಾರ್ಕ್ ಇದೆ. ಅಂಡ್ ಈ ಕ್ವೆಶ್ಚನ್ಗೆ ನೀವು ಸಿನಿಮಾದಲ್ಲಿ ಆನ್ಸರ್ ನ ನೋಡಬಹುದು. ಸಿನಿಮಾದ ಸ್ಟೋರಿ ಅಥವಾ ಪ್ಲಾಟ್ ಕಡೆ ಬಂದ್ರೆ, ಕಾಜೋಲ್ ಮತ್ತೆ ಅವರ ಮಗಳು ಬಹಳ ವರ್ಷಗಳ ನಂತರ ತಮ್ಮ ಊರಿಗೆ ಹೋದಾಗ ಅಲ್ಲಿ ಅವರಿಗೆ ಕಾಡುವ ಸಮಸ್ಯೆ ಮತ್ತೆ ಅದರ ಕಾರಣಗಳ ಪರಿಚಯವಾಗುತ್ತದೆ. ಆ ಸಮಸ್ಯೆಯಿಂದ ಹೇಗೆ ಹೊರಗೆ ಬರುತ್ತಾರೆ ಅನ್ನುವುದೇ ಸಿನಿಮಾದ ಪ್ಲಾಟ್. ಡೈರೆಕ್ಷನ್ ಅಂತ ಬಂದಾಗ, ವಿಶಾಲ್ ಅವರ ಹಳೆಯ ಸಿನಿಮಾ ಚೋರಿ ಮತ್ತೆ ಚೋರಿ 2 ಸೇಮ್ ಜಾನರ್ ಅಲ್ಲಿ ಮೂಡಿ ಬಂದಿದೆ. ಅವರು ಈ ಜಾನರ್ ಅಲ್ಲಿ ತುಂಬಾ ಕಂಫರ್ಟೇಬಲ್ ಆಗಿ ಸಿನಿಮಾ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಥೆಯಲ್ಲಿ ಪುರಾಣದ ಮಾ ಕಾಳಿ ಮತ್ತು ರಕ್ತ ಬೀಜ ಅವರ ಯುದ್ಧ ಮತ್ತು ಸಂಹಾರವನ್ನು ಈಗಿನ ಮಾಡರ್ನ್ ಟಚ್ ಕೊಟ್ಟು ತೋರಿಸಿದ್ದಾರೆ. ಸಿನಿಮಾದ ಪ್ಲಸ್ ಪಾಯಿಂಟ್ ಅಂತ ಬಂದಾಗ, ಕಾಜೋಲ್ ಮತ್ತೆ ರೋನಿತ್ ರಾಯ್ ಅವರ ಆಕ್ಟಿಂಗ್ ಆಸ್ ಯೂಶುವಲ್ ಮೋಸ್ಟ್ ಅಪೀಲಿಂಗ್ ಆಗಿ ಇತ್ತು. ಸಪೋರ್ಟಿಂಗ್ ಮೇನ್ ಕ್ಯಾರೆಕ್ಟರ್ಸ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್, ಡಿಐ, ಮ್ಯೂಸಿಕ್ ಕೂಡ ಚೆನ್ನಾಗಿತ್ತು. ಎಸ್ಪೆಷಲಿ ಬಿಜಿಎಂ ಕೂಡ ಫೀಲ್ ಮತ್ತೆ ಸೌಂಡ್ ಎಫೆಕ್ಟ್ಸ್ ಕೂಡ ಮಜಾ ಚೆನ್ನಾಗಿತ್ತು. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಸಾಂಗ್ ಬರುತ್ತೆ ಅಂಡ್ ಅದರ ಪ್ಲೇಸ್ಮೆಂಟ್ ಕೂಡ ಚೆನ್ನಾಗಿತ್ತು. ಲಾಸ್ಟ್ 20-30 ನಿಮಿಷ ಏನ್ ಪೋರ್ಷನ್ ಇದೆ ಸಿನಿಮಾದ ಪ್ಲಸ್ ಪಾಯಿಂಟ್ ಆಗಿ ಕಾಣುತ್ತೆ ಅಂಡ್ ಸಿನಿಮಾನ ಮೇಲೆ ಎತ್ಕೊಂಡು ಹೋಗುತ್ತೆ. ನೆಗೆಟಿವ್ ಪಾಯಿಂಟ್ಸ್ ಅಥವಾ ನನ್ನ ಪರ್ಸ್ಪೆಕ್ಟಿವ್ ಏನಂದ್ರೆ, ಇಂಟರ್ವಲ್ ಪ್ಲೇಸ್ಮೆಂಟ್ ಬೆಟರ್ ಆಗಿರ್ಬೋದಿತ್ತು. ಇಂಟರ್ವಲ್ ಆದ್ಮೇಲೆ ಎರಡು ಕಡೆ ನನಗೆ ಪ್ಲೇಸ್ಮೆಂಟ್ ಚೆನ್ನಾಗಿ ಕಾಣಿಸ್ತು. ಕೆಲವೊಂದು ಸೀನು ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇರುತ್ತೆ ಅಂಡ್ ಎಸ್ಪೆಷಲಿ ಎಮೋಷನ್ಸ್ ಏನಿದೆ ಅದು ತುಂಬಾ ಟೇಕ್ ಓವರ್ ಆಗ್ತಾ ಇರುತ್ತೆ. ಡೈರೆಕ್ಟರ್ ಏನ್ ಮಾಡಿದ್ದಾರೆ, ಅಲ್ಲಿ ಸಡನ್ ಕಟ್ ಕೊಟ್ಟು ಎಮೋಷನ್ಸ್ ಡ್ರಾಪ್ ಆಗುತ್ತೆ. ಆ ಸಡನ್ ಕಟ್ಸ್ ಇಂದ ನಾವು ಆ ಸೀನ್ ಗಳಿಗೆ ಅಷ್ಟೊಂದು ನಾವು ಕನೆಕ್ಟ್ ಆಗಕ್ಕಾಗಲ್ಲ. ಲಾಸ್ಟ್ ಅಲ್ಲಿ VFX ಇನ್ನ ಬೆಟರ್ ಆಗಿರ್ಬೋದಿತ್ತು. ಬಟ್ ನೆವರ್ದಲೆಸ್ ಈ ಎಲ್ಲಾ ನೆಗೆಟಿವ್ ಪಾಯಿಂಟ್ಸ್ ಗಳನ್ನ ಈಸಿಲಿ ನೆಗ್ಲೆಜಬಲ್ ಮಾಡಬಹುದು. ನಾನು ಮಾಗೆ 3.5 ಸ್ಟಾರ್ಸ್ ಕೊಡ್ತೀನಿ. ಎಲ್ಲರೂ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಸಿನಿಮಾನ ನೋಡಬಹುದು ಅಂಡ್ ನಿಯರ್ ಬೈ ಥಿಯೇಟರ್ಸ್ ಅಲ್ಲಿ ಮಾ ಇಸ್ ಅವೈಲಬಲ್. ಥ್ಯಾಂಕ್ ಯು ಟು ಆಲ್. ಈ ಸಿನಿಮಾದ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಈ ನನ್ನ ಸಣ್ಣ ಪ್ರಯತ್ನಕ್ಕೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ಸಿನಿಮಾದ ರಿವ್ಯೂಗೆ.